ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು, ಜನಪರವಾದಂತಹ ಯೋಜನೆಗಳನ್ನ ಕೊಡಬೇಕು, ಪಾರ್ಟಿ ಮತ್ತೆ 28ಕ್ಕೆ ಅಧಿಕಾರಕ್ಕೆ ಬರಬೇಕು. 28ಕ್ಕೆ ಬರುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಾ? 100ಕ್ಕೆ 100 28ಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 140 ಸೀಟ್ ಹೇಳಿದ್ದಾರೆ. ತಾವು ನೋಡಿದಿರಿ, ಹಿಂದೆ 136 ಹೇಳಿದ್ರು, 136 ಬಂತು. ಈಗ 140 ಹೇಳಿದ್ರೆ ಅಂದ್ರೆ ಅವ್ರ ಮುಂದಾಲೋಚನೆ ನಮ್ಮ ಏನು 5 ಗ್ಯಾರಂಟಿ 3 ವರ್ಷ ಕೊಟ್ಟಿದ್ದೀವಿ, ಆ 5 ಗ್ಯಾರಂಟಿಯ ಫಲ ಜೊತೆಗೆ 3 ವರ್ಷ ಸಿದ್ದರಾಮಯ್ಯರ ಉತ್ತಮವಾದ ಒಂದು ಆಡಳಿತ ಜೊತೆಗೆ ಈಗ ಇವರ ಒಂದು ಹೊಸ ಶಕ್ತಿ, ಇವೆಲ್ಲ ಒಂದು ಶಕ್ತಿಯಿಂದ ಮತ್ತೊಮ್ಮೆ ನಾವು ಸರ್ಕಾರ 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ವಿರೋಧ ಪಕ್ಷಗಳನ್ನ ಫೇಸ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಯಾಕೆಂದ್ರೆ ಸಿದ್ದರಾಮಯ್ಯನವರ ವ್ಯಾಕ್ಯೂಮ್ ಅನ್ನ ಅಥವಾ ಅಹಿಂದ ವರ್ಗದ ಮತ ಕಾಂಗ್ರೆಸ್ ಇಂದ ದೂರ ಹೋಗುತ್ತೆ ಅಂತ ಹೇಳಿ ಅವರು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹೌದು, ಅದೆಲ್ಲ ನಮಗೆ ಶಿಫ್ಟ್ ಆಗುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅದನ್ನ ಫೇಸ್ ಮಾಡ್ತಾರೆ ಅಂತ ಅನ್ಸುತ್ತಾ? ಈಗ ಅಹಿಂದ ಮತ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರು ಏನಾರು ಪಾರ್ಟಿಲಿಲ್ವಾ? ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಎರಡು ಶಕ್ತಿ ನಮಗೆ, ಎರಡು ಕಣ್ಣು. ಸಿದ್ದರಾಮಯ್ಯ ಸಾಹೇಬರು ಒಂದು ಕಣ್ಣು, ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಕಣ್ಣು. ಎರಡು ಕಣ್ಣು ಒಟ್ಟಿಗೆ ಇದ್ದಾಗ ಒಂದೇ ದೃಷ್ಟಿ ಇರ್ತದೆ. ಎಲ್ಲೂ ಸಹ ಅಹಿಂದ ಮತ ಇರ್ಬೋದು, ಯಾವುದೇ ಸಮುದಾಯ ಮತ ಇರ್ಬೋದು. ಈಗ ಒಕ್ಕಲಿಗರ ಮತ ನಮಗೆ ಇನ್ನಷ್ಟು ಹೆಚ್ಚಾಯಿತು. ಒಂದು ಕಡೆ ಲಿಂಗಾಯತ ಸಮುದಾಯನೂ ಇವರು ಪ್ರೀತಿ ಮಾಡಿದೆ, ಅದು ಮತ ಹೆಚ್ಚಾಯಿತು. ನಮಗೆ 140 ಸೀಟ್ ಏನು ಹೇಳಿದರೆ ಅದಕ್ಕೆಲ್ಲ ಪೂರಕವಾದ ಬೆಳವಣಿಗೆ ಆಗಿದೆ. ಒಂದು ಉತ್ತಮವಾದ ಆಡಳಿತ ಕೊಡ್ತಾರೆ. ತಾವು ಸಹ ಇವತ್ತೇನು ನಾಳೆ 3ನೇ ತಾರೀಕು ಪ್ರಮಾಣ ವಚನ, ಅಲ್ಲಿಂದ ನೆಕ್ಸ್ಟ್ 1 ವರ್ಷ ಬಿಟ್ಟು ಬಂದು ನನ್ನೇ ಇಂಟ್ರ್ಯೂ ಮಾಡಿ ಏನೇನು ಸಾಧನೆ ಮಾಡಿದೆ ಅನ್ನೋದು ನಿಮ್ಮ ಮಾಹಿತಿ ಕೊಡ್ತೀನಿ. ಓಕೆ ಸರ್, ಇನ್ನೊಂದು ನಿಮ್ಮ ವಿಚಾರಕ್ಕೆ ಬರೋದಾದ್ರೆ, ಕಿಸಾನ್ ಕಾಂಗ್ರೆಸ್ ಘಟಕದವರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ನಮ್ಮ ಕಿಸಾನ್ ಕಾಂಗ್ರೆಸ್ ಇಂದ ಆಯ್ಕೆಯಾದಂಥವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿ, ಮೊದಲ ಬಾರಿ ಆಯ್ಕೆ ಆದರೂ ಕೂಡ ಅವರಿಗೂ ಅವಕಾಶ ಕೊಡಿ ಅಂತ. ತಾವೇನಾದರೂ ನಿರೀಕ್ಷೆಯಲ್ಲಿದ್ದೀರಾ ಅಥವಾ ಎಲ್ಲ ಹೈಕಮಾಂಡ್ ಜವಾಬ್ದಾರಿನ? ಈಗ ನಮ್ಮ ಮಾನ್ಯ ಸಚಿನ್ ಮೇಘ ಅವರು ರಾಜ್ಯಾಧ್ಯಕ್ಷರು, ಅವರು ಹೈಕಮಾಂಡಿಗೆ ಪತ್ರ ಬರೆದಿದೆ, ನನಗೂ ಮಾಹಿತಿ ಬಂದಿದೆ. ಜೊತೆಗೆ ನಾವೇನಿವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಟಿಕೆಟ್ ಕೊಟ್ಟರು, ನಾನು MLA ಅದೇ ಅಂತಿದ್ದಲ್ಲ, ಅದ್ರ ಹಿನ್ನೆಲೆ ಯಾರಾದರೂ ಇದ್ದರೆ, ಈ ಫಿಲಮ್ಗೆಲ್ಲ ಡೈರೆಕ್ಟರ್ ಇರ್ತಾರಲ್ಲ, ಆ ರೀತಿ ಒಂದು ಹಿನ್ನೆಲೆಯಿಂದ ನನಗೆ ಸಚಿನ್ ಮೇಘ ಅವರು ಪ್ರತಿಯೊಂದು ಹೋರಾಟಕ್ಕೆ ಸ್ಫೂರ್ತಿ ತುಂಬಿ ಸುಮಾರು 3-4 ವರ್ಷಗಳ ಕಾಲ ಅಂತ ಕರೋನಾ ಸಂದರ್ಭದಿಂದ ಹಿಡಿದು ಏನು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯ ವಿರುದ್ಧ ಡೆಲ್ಲಿವರೆಗೂ ನನ್ನನ್ನೆಲ್ಲ ಹುಮ್ಮಸ್ ಕೊಟ್ಟು ಒಂದು ಸಂಘಟನೆ ಮಾಡಿ ಇವತ್ತೊಂದು ಮೂರ್ತಿ ಮಾಡಿದ್ದಾರೆ ಸಚಿನ್ ಮೇಘ ಸರ್. ಅವರ ಒಂದು ಸ್ಫೂರ್ತಿ ಮೇರೆ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಅದನ್ನ ನಿಟ್ಟಿಗೆ ಸರಿಯಾಗಿ ಗುರುಗಳು ಸಿಕ್ಕರು ಡಿ ಕೆ ಶಿವಕುಮಾರ್ ಸಾಹೇಬರು. ಈ ಒಂದು 2 ನಿಟ್ಟಿನಲ್ಲಿ ಕೆಲಸನೂ ಮಾಡ್ತಾ ಇದ್ದೀವಿ. ನಾನು ಎಂದೂ ಸಹ ಕೋಟ ನಾವು ಕೇಳ್ತೀವಿ, ರೈತರು ಕೋಟ ಕೊಡಿ, ನಾವು ಬೇರೆ ಯಾವುದು ಜಾತಿ ಕೋಟ ಕೇಳಲ್ಲ, ಇನ್ನೊಂದು ಕೇಳಲ್ಲ. ಅದಕ್ಕೂ ಮಿಗಿಲಾಗಿ ಏನಾಗಿದೆ ಅಂದರೆ, ನಮ್ಮ JH ಪಟೇಲ್ ಮಾಜಿ ಮುಖ್ಯಮಂತ್ರಿಗಳು ಸುಮಾರು 25-30 ವರ್ಷದಿಂದ ಅವರು ಲಾಸ್ಟ್ ಏನು ಮುಖ್ಯಮಂತ್ರಿ ಆದಾಗಿಂದ ಇಲ್ಲಿವರೆಗೂ ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲೂ ಸಹ ಸಚಿವ ಸ್ಥಾನದ ಅವಕಾಶ ಆಗಿಲ್ಲ. ಆದ ಕಾರಣ 30 ವರ್ಷದಿಂದ, ಯಾಕಂದರೆ ಮುಖ್ಯಮಂತ್ರಿ ಕೊಟ್ಟಂಥ ತಾಲೂಕು, ಸುಮಾರು ಅದರಿಂದ ಮಂತ್ರಿಗಳು, ಎಲ್ಲ ಥರ ಮಂತ್ರಿಗಳು ನಮ್ಮಲ್ಲಿದ್ದಂಥ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ನ್ಯಾಯ ಇಲ್ಲಿವರೆಗೂ ಆಗಿಲ್ಲ. ಅದಕ್ಕೋಸ್ಕರ ಚನ್ನಗಿರಿ ವಿಧಾನಸಭಾ ಪರಿಗಣಿಸಿ ಜೊತೆಗೆ ರೈತರು ಕೋಟ ಕೊಡಿ ಅಂತ ಮನವಿ ಮಾಡ್ತೀವಿ ಬಿಟ್ಟರೆ ಬೇರೆ ಯಾವುದೇ ನಾವು ಮನವಿ ಇಲ್ಲ. ಜೊತೆಗೆ ಹೊಸಬ್ರಿಗೆ, ನನ್ನೊಬ್ಬನೇ ಅಂತಲ್ಲ, ಟೋಟಲ್ ಆಗಿ 5 ಜನ, ಯಾರು 5-8 ಜನ ಹೊಸಬ್ರಿಗೆ ಕೊಡಬೇಕು ಅನ್ನೋದೇನು ಹೈಕಮಾಂಡ್ ತೀರ್ಮಾನ ಇದೆ. ಅದರಂತೆ ಹೊಸಬ್ರಿಗೆ ಕೊಟ್ಟರೆ ಏನು ಹಳೆಬೇರು ಹೊಸ ಚಿಗುರು, ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇದಿಷ್ಟು ಶಾಸಕ ಶಿವಗಂಗಾ ಬಸವರಾಜ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಒಂದು ಕಡೆ ಡಿ ಕೆ ಶಿವಕುಮಾರ್ ಆದ ಬಗ್ಗೆ ಖುಷಿ ಇದೆ, ಇನ್ನೊಂದು ಕಡೆ ಮುಂದಿನ ಆಡಳಿತ, ಮುಂದಿನ ಸರ್ಕಾರ ಕೂಡ ನಮ್ಮದೇ ಆಗಿರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.